ಸ್ನೇಹಿತರೆ, ನಿಮಗೆಲ್ಲ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಸ್ವಯಂ ಸಿದ್ಧಿಗೆ ನಿಮಗೆಲ್ಲ ಸ್ವಾಗತ. ನಾನು ಮೃತ್ಯುಂಜಯ ಶೆಕ್ಕಿ, ನಮ್ಮ ಊರು ಧಾರವಾಡ, ಕರ್ನಾಟಕ. ಸ್ನೇಹಿತರೆ, ನಾನು ಒಬ್ಬ ಯೋಗ ಪ್ರಾಕ್ಟೀಸ್ನರ್, ರೇಖಿ ಮಾಸ್ಟರ್ ಹಾಗೂ ಕಾಸ್ಮಿಕ್ ಹೀಲರ್. ನಾನು ಅನೇಕ ದೊಡ್ಡ ಗುರುಗಳಿಂದ ಅನೇಕ ಧ್ಯಾನ ಪದ್ಧತಿಗಳನ್ನು ಕಲಿತಿದ್ದೇನೆ. ಅವುಗಳ ಸಾರವನ್ನು ನಾನು ನನ್ನ ವಿಡಿಯೋಗಳಲ್ಲಿ ತಿಳಿಸುತ್ತಾ ಹೋಗುತ್ತೇನೆ. ನೀವು ಅವುಗಳನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಜೀವನವನ್ನು ಉತ್ತಮ ರೀತಿಯಾಗಿ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಾವು ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಮ್ಮ ಆರೋಗ್ಯ, ಆದಾಯ ಹಾಗೂ ಯಶಸ್ಸಿನ ಬಗ್ಗೆ ಮಾತನಾಡಿದ್ದೇವೆ. ಇವತ್ತು ನಾವು ನಮ್ಮ ಜೀವನದ ಅತಿ ದೊಡ್ಡ ಸಂಪತ್ತು ಸಂಬಂಧಗಳಿಗೆ ಎಷ್ಟು ಮಹತ್ವ ಮತ್ತು ಅವುಗಳನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಮಾತನಾಡಿಕೊಳ್ಳೋಣ. ಸ್ನೇಹಿತರೆ, ಸಂಬಂಧಗಳು ಒಂದು ದೊಡ್ಡ ಹೂವಿನ ಸುಂದರ ತೋಟ ಇದ್ದ ಹಾಗೆ. ನಾವು ಅದಕ್ಕೆ ಎಷ್ಟು ಚೆನ್ನಾಗಿ ನೀರು ಹಾಕುತ್ತಾ ಪೋಷಣೆ ಮಾಡುತ್ತೇವೆಯೋ ಅಷ್ಟು ಚೆನ್ನಾಗಿ ಹೂಗಳು ಬಿಡುತ್ತವೆ. ಸಂಬಂಧಗಳು ಹಾಗೆ. ನಾವು ಎಷ್ಟು ಪ್ರೀತಿ ತೋರಿಸುತ್ತೇವೆಯೋ, ಎಷ್ಟು ಕ್ಷಮಿಸುತ್ತೇವೆಯೋ, ನಾವು ಎಷ್ಟು ಅವರ ಜೊತೆಗೆ ಒಡನಾಡುತ್ತೇವೆಯೋ ಹಾಗೆಯೇ ನಮ್ಮ ಸಂಬಂಧಗಳು ಅರ್ಥಪೂರ್ಣವಾಗಿ ಮತ್ತು ಗಾಢವಾಗಿ ಬೆಸೆಯುತ್ತಾ ಹೋಗುತ್ತವೆ. ಸಂಬಂಧಗಳಲ್ಲಿ ಅತಿ ದೊಡ್ಡ ಸಂಬಂಧ ನಮ್ಮ ತಂದೆ ತಾಯಿ. ನಾವು ಈ ಜಗತ್ತಿಗೆ ಬಂದ ತಕ್ಷಣ ನೋಡುವುದೇ ನಮ್ಮ ತಂದೆ ತಾಯಿಯನ್ನು. ನಾವು ನಮ್ಮ ತಂದೆ ತಾಯಿಯನ್ನು ಯಾವಾಗಲೂ ಪ್ರೀತಿಸುತ್ತಾ ಇರಬೇಕು ಮತ್ತು ಅವರು ನಮಗಾಗಿ ಮಾಡಿದ ತ್ಯಾಗಗಳನ್ನು ನೆನಪಿಸಿಕೊಳ್ಳುತ್ತಾ ಸಾಧ್ಯವಾದಷ್ಟು ಅವರ ಸೇವೆ ಮಾಡಲು ಪ್ರಯತ್ನ ಮಾಡಬೇಕು. ಸಾಧ್ಯವಾದರೆ ಅವರ ಜೊತೆಗೆ ಹೆಚ್ಚು ಸಮಯ ಕಳೆಯಬೇಕು. ಇಲ್ಲ ಅಂದರೆ ಅವರಿಗೆ ಪ್ರತಿದಿನ ಫೋನ್ ಮಾಡುತ್ತಾ, ನೀವು ಬೇರೆ ಊರಲ್ಲಿದ್ದರೆ ಫೋನ್ ಮಾಡುತ್ತಾ ಅವರ ಆರೋಗ್ಯವನ್ನು ವಿಚಾರಿಸಿಕೊಳ್ಳುತ್ತಾ ಇದ್ದರೆ ನಿಮಗೆ ಅವರ ಆಶೀರ್ವಾದ ಖಂಡಿತ ದೊರೆಯುತ್ತದೆ. ನೀವು ಫೋನ್ ಮಾಡಲಿಲ್ಲ ಅಂದರೂ ಕೂಡ ಅವರು ನಿಮ್ಮನ್ನು ಯಾವಾಗಲೂ ಪ್ರೀತಿಸುತ್ತಾ ಇರುತ್ತಾರೆ. ಸ್ನೇಹಿತರೆ, ಸಂಬಂಧಗಳಲ್ಲಿ ತುಂಬ ಉತ್ಕೃಷ್ಟವಾದ ಸಂಬಂಧ ಅದೇ ತಂದೆ ತಾಯಿದು. ಅದನ್ನು ಬಿಟ್ಟರೆ ನಾವು ಎರಡನೇ ಮುಖ್ಯ ಸಂಬಂಧ ಗಂಡ ಹೆಂಡತಿಯ ಸಂಬಂಧ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮನೆ ಗೆದ್ದು ಮಾರು ಗೆಲ್ಲಿ ಎಂದು. ಸ್ನೇಹಿತರೆ, ಎಲಾನ್ ಮಸ್ಕ್ ಅತಿ ದೊಡ್ಡ ಶ್ರೀಮಂತ. ಈ ಜಗತ್ತಿನ ಕಂಡ ದೊಡ್ಡ ಶ್ರೀಮಂತರಲ್ಲಿ ಅವನು ಒಬ್ಬನು. ಅವನು ಒಂದು ಇಂಟರ್ವ್ಯೂನಲ್ಲಿ ಯಾರೋ ಕೇಳಿದ ಪ್ರಶ್ನೆ ಹೇಳುತ್ತಾನೆ, ನೀವು ದಯಮಾಡಿ ಎಲಾನ್ ಮಸ್ಕ್ ಆಗಲು ಪ್ರಯತ್ನ ಮಾಡಬೇಡಿ ಅಂತ. ಅವನು ಯಾಕೆ ಹಾಗೆ ಹೇಳುತ್ತಾನೆ ಅಂದರೆ, ಅವನಿಗೆ 3 ಬಾರಿ ವಿಚ್ಛೇದನ ಆಗಿರುತ್ತದೆ ಹಾಗೂ ಅವನ ಮಗಳು ಕೂಡ ಅವನನ್ನು ಬಿಟ್ಟು ಹೋಗಿರುತ್ತಾಳೆ. ಸ್ನೇಹಿತರೆ, ಇಷ್ಟು ದೊಡ್ಡ ಸಂಪತ್ತಿದ್ದರೂ ಅವನು ಸುಖವಾಗಿರಲು ಸಾಧ್ಯವೇ? ನನಗಂತೂ ಗೊತ್ತಿಲ್ಲ, ಸಾಧ್ಯವೂ ಇಲ್ಲ ಅಂತ. ನೀವು ಅದನ್ನು ನೀವೇ ಪರಾಮರ್ಶಿಕೊಳ್ಳಿ. ಹಾಗಾಗಿ ಸಂಬಂಧಗಳನ್ನು ನಾವು ಉಳಿಸಿಕೊಳ್ಳಲು, ಬೆಳೆಸಲು ಬಹಳ ನಿರಂತರವಾಗಿ ಪ್ರಯತ್ನ ಮಾಡುತ್ತಾ ಇರಬೇಕು. ಗಂಡ ಹೆಂಡತಿ ಎಂದರೆ ನಾವು ಪ್ರತಿದಿನ ಅವರೊಂದಿಗೆ ಇರುತ್ತೇವೆ. ಈಗ ನಾವು ನೋಡುತ್ತಾ ಇದ್ದೇವೆ, ಕೆಲವು ಯುವತಿಯರು ಮದುವೆಯಾದ 3 ತಿಂಗಳಲ್ಲಿ 6 ತಿಂಗಳಲ್ಲಿ ವಿಚ್ಛೇದನಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಾರೆ. ಇದಕ್ಕೆ ಕಾರಣ ಸಂಬಂಧಗಳಲ್ಲಿ ಪ್ರೀತಿ ಇಲ್ಲದೇ ಇರುವುದು ಮತ್ತು ಪ್ರೀತಿ ಇದ್ದರೂ ಅದರಿಂದ ಬಹಳಷ್ಟು ಅಪೇಕ್ಷೆ ಮಾಡುವುದು. ಯಾವಾಗ ನಾವು ಅಪೇಕ್ಷೆ ಮಾಡುವುದನ್ನು ಬಿಡುತ್ತೇವೆಯೋ ಆವಾಗ ಸಂಬಂಧಗಳಲ್ಲಿ ಅರ್ಥ ಬರುತ್ತದೆ. ಈಗ ನಮ್ಮ ಗಂಡ ಹೆಂಡತಿ ಸಂಬಂಧದಲ್ಲಿ ನಿಮಗೆ ಅವರೊಟ್ಟಿಗೆ ಇರಲು ಸಾಧ್ಯವೇ ಇಲ್ಲ ಅಂದಾಗ ನಾನು ಒಂದು ಸಲಹೆಯನ್ನು ನೀಡುತ್ತೇನೆ. ಇದನ್ನು ನೀವು ಮಾಡುತ್ತಾ ಬಂದರೆ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆ ಆಗಬಹುದು ಎಂದು ನಾನು ಆಶಿಸುತ್ತೇನೆ. ಸ್ನೇಹಿತರೆ, ನಿಮ್ಮ ಗಂಡ ಅಥವಾ ಹೆಂಡತಿ ಯಾರಿಂದಲಾದರೂ ನಿಮಗೆ ಕಿರಿಕಿರಿ ಆಗುತ್ತಿದ್ದರೆ ಮುಂದಿನ 30 ದಿನಗಳಲ್ಲಿ ಅವರ ಒಳ್ಳೆಯ ಗುಣಗಳನ್ನು 10 ಒಳ್ಳೆಯ ಗುಣಗಳನ್ನು ಬೆಳಗ್ಗೆ ಹಾಗೂ ರಾತ್ರಿ ಬರೆಯುತ್ತಾ ಹೋಗಿರಿ ಮತ್ತು ಅವರೊಂದಿಗೆ
ಕಳೆದ ಮಧುರ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಹೋಗಿರಿ. ಇದರಿಂದ ಸಂಬಂಧದಲ್ಲಿ ತಿಳಿಯಾಗಿ ನಾವು ಮತ್ತೆ ಒಳ್ಳೆಯ ಬಾಂಧವ್ಯದಿಂದ ಇರಲು ಸಾಧ್ಯವಾಗುತ್ತದೆ. ಕೆಲವು ಸಂಬಂಧಗಳಿಗೆ ಆಯುಷ್ಯ ತುಂಬ ಕಡಿಮೆ ಇರುತ್ತದೆ. ಉದಾಹರಣೆಗೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಈಗ ಯಾರೂ ನಮಗೆ ಸಿಗುವುದಿಲ್ಲ. ಕಾಲೇಜ್ ಫ್ರೆಂಡ್ಸ್ ಅದು ಯಾವಾಗಾದರೂ ಒಮ್ಮೆ ಸಿಗುತ್ತಾರೆ. ಹಾಗೂ ಉದ್ಯೋಗದಲ್ಲಿ ಆದ ಸ್ನೇಹ ಅಥವಾ ವ್ಯಾಪಾರದಲ್ಲಿ ಆದ ಸ್ನೇಹ, ಹೀಗೆ ಈ ಸಂಬಂಧಗಳು ಕೇವಲ ಆಗಿನ ಮಟ್ಟಿಗೆ ದೊಡ್ಡದಿರುತ್ತದೆ. ಸಂಬಂಧಗಳ ಆಯುಷ್ಯು ತುಂಬ ಚಿಕ್ಕದು. ಹೇಗೆ ಎಂದರೆ, ಈಗ ಉದಾಹರಣೆಗೆ ನಾವು ಬೆಂಗಳೂರಿನಿಂದ ಧಾರವಾಡಕ್ಕೆ ಟ್ರೈನ್ನಲ್ಲಿ ಬರುತ್ತಾ ಇದ್ದೇವೆ ಎಂದು ಭಾವಿಸೋಣ. ನಮ್ಮ ಮುಂದುಗಡೆ ಕುಳಿತುಕೊಂಡವರು ನಮ್ಮ ಊರಿನವರೇ ಆದಾಗ ನಾವು ಅವರೊಂದಿಗೆ ತುಂಬ ಚೆನ್ನಾಗಿ ಮಾತನಾಡುತ್ತಾ ಬಾಂಧವ್ಯ ಬೆಳೆಸಿಕೊಳ್ಳುತ್ತೇವೆ ಹಾಗೂ ತುಂಬ ಚೆನ್ನಾಗಿ ವರ್ತನೆ ಮಾಡುತ್ತೇವೆ. ಹಾಗೆ ನಮ್ಮ ನಿಲ್ದಾಣ ಬಂದಾಗ, ಇಳಿಯೋ ಸಮಯ ಬಂದಲ್ಲಿ ನಾವು ನಮ್ಮ ಫೋನ್ ನಂಬರನ್ನು ಅವರಿಗೆ ಕೊಟ್ಟು ಅವರ ನಂಬರನ್ನು ನಾವು ತೆಗೆದುಕೊಂಡು ಇನ್ನು ಭೇಟಿಯಾಗುತ್ತಾ ಇರೋಣ ಅಂತ ಹೇಳಿ ನಾವು ನಮ್ಮ ಮನೆಗೆ ಬರುತ್ತೇವೆ. ಮುಂದೆ ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮ ಸಂಸಾರದ ತಾಪತ್ರಯದಲ್ಲಿ ನಾವು ಅದನ್ನು ಮರೆತು ಬಿಡುತ್ತೇವೆ. ಮುಂದೆ ಕೆಲವು ತಿಂಗಳುಗಳ ನಂತರ ಯಾವಾಗಲೂ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟನ್ನು ಚೆಕ್ ಮಾಡುತ್ತಾ ಇರಬೇಕಾದರೆ ಕೆಲವೊಂದು ಗೊತ್ತಿಲ್ಲದ ನಂಬರ್ಗಳು ಸಿಗುತ್ತವೆ. ಇದು ಯಾರ ನಂಬರು ಎಂದು ನಾವು ವಿಚಾರ ಮಾಡತೊಡಗುತ್ತೇವೆ. ಆಮೇಲೆ ನೆನಪಿಗೆ ಬಂದರೆ, ಇದು ನಾವು ಟ್ರೈನಲ್ಲಿ ಬರಬೇಕಾದರೆ ಸಿಕ್ಕ ನಂಬರ್ ಅಂತ ಹೇಳಿ ಅದನ್ನು ಡಿಲೀಟ್ ಮಾಡಿಬಿಡುತ್ತೇವೆ. ಹೀಗೆ ಸಂಬಂಧಗಳಲ್ಲಿ ಆಯುಷ್ಯಗಳು ಚಿಕ್ಕದಿದ್ದ ಸಂಬಂಧಗಳು ಹಾಗೂ ಕೊನೆಯವರೆಗೆ ಉಳಿಯುವ ಬಾಂಧವ್ಯಗಳು ಇರುತ್ತವೆ. ಸಂಬಂಧಗಳನ್ನು ನಾವು ಎಷ್ಟು ಚೆನ್ನಾಗಿ ಬೆಳೆಸುತ್ತೇವೆ ಅಷ್ಟು ನಾವು ಸಂತೋಷದಿಂದ ಆರೋಗ್ಯದಿಂದ ಇರಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಮುಗಿದು ಹೋದ ಸಂಬಂಧಗಳಿಗೆ ಅಳುತ್ತಾ ಕೂರುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಆ ಸಂಬಂಧ ಮತ್ತೆ ಮರುಜನ್ಮ ಪಡೆಯುತ್ತದೆ ಎಂದು ಯಾವಾಗಲೂ ನೀವು ಅಪೇಕ್ಷಿಸ್ತಾ ಇರಬೇಡಿ. ಮುಗಿದೋದ ಸಂಬಂಧಗಳನ್ನು ಮರೆತು ನಾವು ಹೊಸ ಜೀವನ ಪ್ರಾರಂಭಿಸುವುದು ಒಳ್ಳೆಯದು. ಹಾಗಾಗಿ ಈ ಜಗತ್ತಿನಲ್ಲಿ ದೇವರು ನಮಗೆ ಕೊಟ್ಟ ಅತಿ ದೊಡ್ಡ ಸಂಪತ್ತು ನಮ್ಮ ಸಂಬಂಧಗಳನ್ನು. ಅವುಗಳನ್ನು ಉಳಿಸಿಕೊಳ್ಳಲು, ಅರ್ಥಬದ್ಧವಾಗಿ ಮಾಡಿಕೊಳ್ಳಲು ಪ್ರತಿದಿನ ಪ್ರೀತಿಯನ್ನು ತೋರಿಸಿ ಕ್ಷಮಾಗುಣಗಳನ್ನು ಬೆಳೆಸಿಕೊಳ್ಳಿ. ಹಾಗೂ ಅವುಗಳಲ್ಲಿ ಪ್ರತಿದಿನ ನೀವು ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವತ್ತ ಪ್ರತಿದಿನ ಪ್ರಯತ್ನ ಮಾಡುತ್ತಾ ಇರಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಹೃದಯಕ್ಕೆ ಹತ್ತಿರವಾಗಿದ್ದರೆ, ನಿಮಗೆ ಹೃದಯಕ್ಕೆ ಹತ್ತಿರವಾದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಲು ಹೇಳಿ.